ಥ್ಯಾಂಕ್ ಯು ಸೋ ಮಚ್ ಬಾವು. ಬಿಕಾಸ್ ಯಾಕಂತಂದು ನೀ ನನ್ನ ಜೊತೆಗೆ 100 ಡೇಸ್ ಇಲ್ಲ ಒಂದು ವರ್ಷದ ಚಾಲೆಂಜ್ ಇರ್ತಿದ್ದಿಲ್ಲ ಅಂತಂದ್ರು ನಾ ಈ ವಿಡಿಯೋ ಮಾಡ್ತಿರ್ಲಿಲ್ಲ. ಬಿಕಾಸ್ ನಾ ಹಂಗೆ ಇರ್ತಿದ್ದ. ಸೊ ನಂಗೆ ಇವತ್ತ ಒಂದು ಮುಖ ಕೊಟ್ಟಿದ್ದಿ. ಸೊ ಥ್ಯಾಂಕ್ ಯು ಸೋ ಮಚ್ ಬಾವು. ಲವ್ ಯು ಸೋ ಮಚ್ ಗೈಸ್. ಬಿಕಾಸ್ ನೀವು 6K ಸಬ್ಸ್ಕ್ರೈಬರ್ ಮಾಡಿದ್ರಿ ಇವ್ನ ಯಾವನ ಸೆಡೆ ನನ್ನ ಮಗ. ಆ್ಯಂಡ್ 38+ ವ್ಯೂಸ್ ಬಂದವ ಅದ ಹಳೆ ವಿಡಿಯೋ ಒಳಗೆ. ಸೊ ಇದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೋತೀನಿ. ಇವತ್ತು ಏನಿಲ್ಲ ಗಾಯ್ಸ್, ನಾನು ಹೇಳೋದೇನಪ್ಪ ಅಂತಂದ್ರೆ ಮಿಡಿಲ್ ಕ್ಲಾಸ್ಗಿಂತ ಲೋವರ್ ಕ್ಲಾಸ್ ಅಂದರೆ ನೀವೆಲ್ಲರೂ ಮೇ ಬಿ ಮಿಡಿಲ್ ಕ್ಲಾಸ್ ಇರ್ಬೋದು, ಇಲ್ಲ ಅಪ್ಪರ್ ಮಿಡಿಲ್ ಕ್ಲಾಸ್ ಇರ್ಬೋದು. ಸೊ ನಾನು ಅಂತವನು ಅಂತಂದ್ರೆ ಅಪ್ಪರ್ ಇಲ್ಲ, ಮಿಡಿಲ್ ಇಲ್ಲ, ಲೋವರ್ ಲೋವರ್ ಕ್ಯಾಟಗಿರಿ ಒಳಗೆ ಬರ್ತೀನಿ. ಸೊ ಎಲ್ಲರೂ ಮಿಡಿಲ್ ಕ್ಲಾಸ್ ಜೀವನ ಹಾಡದ ಅಂತಾರೆ. ಬಟ್ ನೀವು ನೋಡ್ತಿರ್ಬೋದು ಸ್ಟೋರಿ ಒಳಗ, ರೀಲ್ಸ್ ಒಳಗ ಎಲ್ಲರೂ ಮಿಡಿಲ್ ಕ್ಲಾಸ್ ಬಗ್ಗೆನೇ ಮಾತಾಡ್ತಾರೆ. ಮಿಡಿಲ್ ಕ್ಲಾಸ್ದವ್ರ ಜೀವನ ಆ ಥರ ಇರುತ್ತೆ. ಬಟ್ ಲೋವರ್ ಕ್ಲಾಸ್ ಜನ ನಿಮ್ಗೆ ಗೊತ್ತಿರ್ಬೋದು, ಅಪ್ಪರ್ ಕ್ಲಾಸ್, ಲೋವರ್ ಮಿಡಿಲ್ ಕ್ಲಾಸ್ ಅವ್ರ ಮಂತ್ಲಿ ಇನ್ಕಮು ಎಷ್ಟಿದ್ರೆ ಅವ್ರು ಈ ರೇಂಜಿಗೆ ಬರ್ತಾರೆ. ಯಾರ್ದು ಈಗ ಅಪ್ಪರ್ ಕ್ಲಾಸಿಗೆ ಬೇಕಂತಂದ್ರೆ ಮಿನಿಮಮ್ ಅವ್ರಿಗೆ ಒಂದು ವರ್ಷದ ಆದಾಯ ಇಷ್ಟಿರ್ಬೇಕು ಅಂದ್ರೆ ಅವ್ರು ಅಪ್ಪರ್ ಕ್ಲಾಸ್. ನಿಮ್ಗೆ ಎಲ್ಲರಿಗೂ ಗೊತ್ತಿರುವಂತೆ ನೀವೆಲ್ಲರೂ ಮಿಡಿಲ್ ಕ್ಲಾಸ್ ಆಗಿರ್ಬೋದು. ಸೊ ನೀವೆಲ್ಲರೂ ಅಂತ ಹೇಳೋಕ್ಕಾಗಲ್ಲ, ಕೆಲವೊಬ್ರು ಮಿಡಿಲ್ ಕ್ಲಾಸ್ ಇರ್ಬೋದು ಅಥವಾ ಮಿಡಿಲ್ ಕ್ಲಾಸ್ ಇರ್ಬೋದು. ಸೊ ಅವ್ರದ್ದೆಲ್ಲ ಲೈಫ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಅದಕ್ಕಿಂತ ಕೆಳಗೆ ಲೋವರ್ ಮಿಡ್ಸ್ ಅಂತ ಇರ್ತಾರೆ. ಅಂಥವ್ರು ನಾವು. ಬಿಕಾಸ್ ನಾನು ನೀವೆಲ್ಲ ಮಿಡಿಲ್ ಕ್ಲಾಸ್ ಆದ್ರೆ ನಾನು ಮಿಡಿಲ್ ಕ್ಲಾಸ್. ಸೊ ಏನಪ್ಪ ಅಂತ ಹಿಂಗೆ ಹೇಳೋದು, ಎಲ್ಲರೂ ಮಿಡಿಲ್ ಕ್ಲಾಸ್ ಅಂತಾರೆ. ಸೊ ರಿಯಾಲಿಟಿ ಇಸ್ ದ್ಯಾಟ್ ನೀವೆಲ್ಲರೂ ಮಿಡಿಲ್ ಕ್ಲಾಸ್ ಅಲ್ಲ. ನಿಮ್ದು ವರ್ಷದ ಆದಾಯ ತಿಳ್ಕೊಂಡಿದ್ಮೇಲೆ ನಿಮ್ಗೆ ಕೆಲವ್ರಿಗೆ ಗೊತ್ತಿರ್ತೈತಿ ಒಂದು ವರ್ಷದ ಆದಾಯ ಇಷ್ಟಂತಿದ್ರೆ ಅವ್ರು ಮಿಡಿಲ್ ಕ್ಲಾಸ್, ಅಪ್ಪರ್ ಕ್ಲಾಸ್, ಲೋವರ್ ಕ್ಲಾಸ್ ಅಂಥದ್ರೊಳಗೆ ಬರ್ತಾರೆ. ಸೊ ಯಾರಿಗೆ ಇದು ಡೆಫಿನೇಷನ್ ಗೊತ್ತಿರ್ಬೋದು ಮೇ ಬಿ ಎಲ್ರಿಗೂ ಅಂತ ಅನ್ಕೋತೀನಿ ನಾನು. ಸೊ ನಾನು ಅಷ್ಟೂ ಇಲ್ಲ, ನಾನು ಮಿಡಿಲ್ ಕ್ಲಾಸ್ ಒಳಗೂ ಬರಲ್ಲ ಗಾಯ್ಸ್. ನಾನು ಬರ್ತೀನಿ ಲೋವರ್ ಮಿಡಿಲ್ ಕ್ಲಾಸ್ಗಿಂತ ಲೋವರ್. ಆ ಲೋವರ್ ಮಿಡಿಲ್ ಕ್ಲಾಸ್ದಾಗ ಆ ಕ್ಯಾಟಗರಿ ಒಳಗೆ ಬರೋದಿಲ್ಲ. ಆ ಲಿಸ್ಟ್ ಒಳಗೆ ನಮ್ದು ಇಲ್ಲ ಸರ್. ಬಿಕಾಸ್ ಅಷ್ಟು ಅರ್ನ್ ಮಾಡೋದಿಲ್ಲ. ಸೊ ಗಾಯ್ಸ್ ನಾನು ಪೂರ್ತಿ ಲೋವರ್ಗಿಂತ ಆ ಲಿಸ್ಟ್ ಒಳಗೆ ಎಲ್ಲ ಲೋವರ್ಗಿಂತ ಜಾಸ್ತಿ ಲೋವರ್ ಕ್ಲಾಸ್ ಅಂತ ಹೇಳ್ಬೋದು. ಸೊ ಲೋವರ್ ಕ್ಲಾಸ್ ಲೈಫ್ ಹೆಂಗಿರ್ತಪ್ಪ ಅಂತಂದ್ರೆ ಒಂದು ಡ್ರೀಮ್ ಇರುತ್ತಾ, ಒಂದು ಡ್ರೀಮ್ ಗರ್ಲ್ ಇರ್ತಾಳ, ಒಂದು ಡ್ರೀಮ್ ಹೋಮ್ ಇರುತ್ತಾ, ಒಂದು ಡ್ರೀಮ್ ಬೈಕ್, ಕಾರ್, ಎನಿಥಿಂಗ್. ಸೊ ಏನಪ್ಪಾ ಅಂತಂದ್ರೆ ಎಲ್ರಿಗೂ ಇದ್ದಂಗೆ ಇವ್ರಿಗೂ ಕನಸುಗಳು ಇರ್ತಾವ, ಎಲ್ರಿಗೂ ಇದ್ದಂಗೆ ಇರ್ತಾರ. ಬಟ್ ಇವ್ರದ್ದು ಸ್ಟ್ರಗಲ್ ಭಾಳ ಡಿಫ್ರೆನ್ಸ್. ನಾವೇನು ಅನ್ಕೋತೀವಿ ಅದ್ರದ್ದು ಉಲ್ಟಾ ಆಗ್ಬಿಡುತ್ತೆ. ಭಾಳ ಕಠಿಣ ಇರುತ್ತೆ. ಸೊ ಭಾಳ ಅಂದ್ರೆ ಭಾಳ ಕಠಿಣ. ನೀವು ನೋಡ್ತಿರ್ಬೋದು ರೀಲ್ಸ್ ಒಳಗೆ, ಇನ್ಸ್ಟಾಗ್ರಾಮ್ ಒಳಗೆ ಮಿಡಿಲ್ ಕ್ಲಾಸ್ ಲೆವೆಲ್ ಜನದ ಸ್ಟ್ರಗಲಿಂಗ್ ನೋಡ್ರಿ. ಬಟ್ ಲೋವರ್ ಮಿಡಿಲ್ ಕ್ಲಾಸ್ ಸ್ಟ್ರಗಲಿಂಗ್ ಜೀವನ ನೋಡಿಲ್ಲ. ಸೊ ತಿಳ್ಕೊಡ್ರಿ, ಲೋವರ್ ಕ್ಲಾಸ್ ಜನಗಳ ಜೀವನ ಅಂದ್ರೆ ನನ್ನಂತವು. ಮೊದಲು ಡ್ರೀಮ್ ಬೈಕ್ ಅಂತೀವಿ. ಡ್ರೀಮ್ ಬೈಕ್ ತಗೋಬೇಕಂತಂದ್ರೆ ನಿಮಗೆ ಗೊತ್ತದ, ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಏನು ಹೇಳ್ಬೇಕು ಅನ್ಕೊಂಡಿದ್ದೆ. ಡ್ರೀಮ್ ಗರ್ಲ್ ಯಾರಿಗೆ ಅನ್ಕೋತೀವಿ ಮೊದಲು ಅವಳೆ. ಮಾಡೋಗ್ತಾಳ. ಸೊ ಡ್ರೀಮ್ ಹೋಮು, ಡ್ರೀಮ್ ಕಾರು, ಏನೋ ಒಂದು ದೊಡ್ಡ ಅಚೀವ್ಮೆಂಟ್ ಮಾಡ್ಬೇಕಂತ ಅನ್ಕೋತೀವಿ. ಅಂಥದ್ರೊಳಗೆ ಒಂದು ಕಾರ್ಪೊರೇಟ್ ಕಂಪ್ನಿ ಒಳಗೆ ಜಾಯ್ನ್ ಆಗ್ತೀವಿ. ಸೊ ಆದ್ರೂ ಕೂಡ ಅಲ್ಲಿ ನಮ್ದು ಅಂಥ ಒಂದು ಟ್ರ್ಯಾಪ್ ಒಳಗೆ ಹೋಗಿ ಸಿಕ್ಕಾಕೊಂಡು ಬರೋದೆಲ್ಲ ಇಟ್ಕೊಂಡು EMI ನಮ್ಮನ್ನ ಹಿಂಗಿರುತ್ತೆ ಗಾಯ್ಸ್. ಸೊ ಲೋವರ್ ಮಿಡಲ್ ಕ್ಲಾಸ್ ಬಗ್ಗೆ ನೀವು ಅದು ಕಲ್ತಿದ್ರಿ. ಥ್ಯಾಂಕ್ ಯು ಸೋ ಮಚ್ ಭಾವ್. ಬಿಕಾಸ್ ನೀ ಇಲ್ಲ ಅಂತಂದ್ರು ಇವತ್ತು ನಾ ಈ ವಿಡಿಯೋ ಮಾಡತ್ತಿದ್ದೇನೆ ನೀನು ಚಾಲೆಂಜ್ ಕಂಪ್ಲೀಟ್ ಮಾಡಕ್ಕೆ ಕಡೆದೆ. ಸೊ ಗಾಯ್ಸ್ ನೀವು ಎಲ್ಲ ಬ್ಲಾಗ್ ಒಳಗೆ ನೋಡ್ತಿರ್ಬೋದು, ಹೊರಗಿಂದ ಏನೋ ತೋರಿಸ್ತಾರೇನೋ ಅನ್ಕೋತಿರ್ಬೋದು, ನೀವು ಹೊರಗಡೆ ಏನಾದರೂ ತೋರಿಸ್ತಾರೇನೋ ಅನ್ಕೋತಿರ್ಬೋದು ನೀವು. ಸೊ ಬಿಕಾಸ್ ನಾನು ಹೊರಗೆ ಹೋಗಿ ವಿಡಿಯೋ ಮಾಡೋದ್ರ ಕೊಳ್ಳಿ ಬಿಡ್ದೈತದ. ಸೊ ಬಿಕಾಸ್ ನಾನು ಒಂದೇ ರೂಮ್ನಾಗ ಒಂದೇ ಕೊಲೆ ಕುಂತಿ ನಿಮಗೆ ಮಸ್ತ್ ಮಜಾ ಏನೋ ಒಂದು ಹೇಳ್ತೀನಿ, ಮೋಟಿವೇಟ್ ಮಾಡ್ತೀನಿ ಅಂತ ಅನ್ಕೋಬೇಡ್ರಿ. ಮೋಟಿವೇಟ್ ಇಲ್ಲ, ಇದು ರಿಯಾಲಿಟಿ ಅದ.
ಸೊ ಈ ರಿಯಾಲಿಟಿ ಟಾಪಿಕ್ ಒಳಗೆ ನೀವು ಜಾಯ್ನ್ ಆಗಿರಿ ಅಂತ ಹೇಳ್ತಾ ಯಾರು ಹೊಸಬ್ರು ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇನ್ನೂ ಕಂಟಿನ್ಯೂ ಮಾಡೋಣ ಬನ್ನಿ. ಏ ಇವ್ನ ಯಾವನ ಸೆಡೆ ನನ್ ಮಗ. ಸೊ ಈ ವಿಡಿಯೋ ಒಳಗೆ ನಿಮ್ಗೆ ರೆಗ್ಯುಲರ್ ಆಗಿ ಯಾವುದೋ ಒಂದು ರಿಯಾಲಿಟಿ ಒಂದು ಟಾಪು ನಿಮ್ಮ ಮನಸ್ಸಿಗೆ ಹತ್ತಪ್ಲೆ ನೀವು ರೆಗ್ಯುಲರ್ ಆಗಿ ಕೇಳ್ರಿ ಅಂದರೆ ನಿಮ್ಗೆ ಮಜಾ ಬರುತ್ತೆ. ಅಂದ್ರೆ ಒಳಗೆ ಮೀಮ್ಸ್ ಇರೋದಿಲ್ಲ, ಎಡಿಟಿಂಗ್ ಇರೋದಿಲ್ಲ, ಏನದ ಅದೇ ಥರ ರಿಯಲ್ ಸ್ಟಾರ್ ಬಂದಿರ್ತಾರ. ಅವರ ಮಾತಿನಂತೆ ಶಿಷ್ಯನಂತೆ ಹೇಳುವಂಥ ಒಬ್ಬ ಸ್ಮಾಲೆಸ್ಟ್ ಲೋವರ್ಲೆಸ್ಟ್ ಕ್ಲಾಸ್ ಹುಡುಗ. ಸಪೋರ್ಟ್ ಮಾಡ್ರಿ ನಿಮ್ಮ ಲೋವರ್ ಕ್ಲಾಸ್ ಹುಡುಗ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಲವ್ ಯು ಗೈಸ್ ಆ್ಯಂಡ್ ಲವ್ ಯು ಸೋ ಮಚ್ ಬಾಬು, ಬಿಕಾಸ್ ಈ ವಿಡಿಯೋ ನಿನಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಲವ್ ಯು.